ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಕಿಪ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಟೆಸ್ಟೋಸ್ಟೆರಾನ್ ಕೊರತೆಯಿಂದಾಗಿ ಪುರುಷರಲ್ಲಿ ಯಾವ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ನಿಶಕ್ತಿ, ಬಿ ಲೈಂಗಿಕ ಆಸಕ್ತಿ ಕುಂಠಿತ, ಸಿ ಹೊಟ್ಟೆಯ ಬೊಜ್ಜು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಟೆಸ್ಟೋಸ್ಟೆರಾನ್ ಕೊರತೆಯಿಂದಾಗಿ ಪುರುಷರ ದೇಹದಲ್ಲಿನ ಶಕ್ತಿಯ ಮಟ್ಟಗಳು ಕಡಿಮೆಯಾಗಲಾರಂಭಿಸುತ್ತವೆ. ನೀವು ಪದೇ ಪದೇ ದಣಿದಿದ್ದರೆ ಮತ್ತು ಮೊದಲಿನಂತೆ ಚೈತನ್ಯಶೀಲರಾಗಿಲ್ಲದಿದ್ದರೆ ಇದು ಟೆಸ್ಟೋಸ್ಟೆರಾನ್ ಕಡಿಮೆಯಾಗಿದೆ ಎಂಬುದರ ಸಂಕೇತವಾಗಿರುತ್ತದೆ. ಇದರ ಕೊರತೆಯು ಮೂಳೆಗಳನ್ನು ದುರ್ಬಲಗೊಳಿಸುತ್ತದೆ, ಅವುಗಳ ಮುರಿತದ ಅಪಾಯವನ್ನು ಹೆಚ್ಚಿಸುತ್ತದೆ. ನಿಮ್ಮ ಸ್ನಾಯುಗಳು ಮೊದಲಿನಷ್ಟು ಬಲವಾಗಿರುವುದಿಲ್ಲ ಮತ್ತು ಸ್ನಾಯುಗಳು ದುರ್ಬಲವಾಗುತ್ತವೆ. ಟೆಸ್ಟೋಸ್ಟೆರಾನ್ನ ಪ್ರಮುಖ ಕಾರ್ಯಗಳಲ್ಲಿ ಒಂದು ಲೈಂಗಿಕ ಬಯಕೆಯನ್ನು ನಿಯಂತ್ರಿಸುವುದು. ನಿಮ್ಮ ಲೈಂಗಿಕ ಬಯಕೆ ಕಡಿಮೆಯಾಗುತ್ತಿದ್ದರೆ ಅಥವಾ ನೀವು ಮೊದಲಿನಂತೆ ಲೈಂಗಿಕತೆಯನ್ನು ಹೊಂದಬೇಕೆಂಬ ಮನಸ್ಸಾಗದಿದ್ದರೆ ಅದು ನಿಮ್ಮ ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಕಡಿಮೆಯಾಗಿದೆ ಎಂಬುದರ ಸಂಕೇತವಾಗಿರುತ್ತದೆ. ಇನ್ನು ಟೆಸ್ಟೋಸ್ಟೆರಾನ್ ಕೊರತೆಯಿಂದಾಗಿ ದೇಹದಲ್ಲಿ ವಿಶೇಷವಾಗಿ ಹೊಟ್ಟೆಯ ಸುತ್ತ ಕೊಬ್ಬು ಹೆಚ್ಚಾಗಬಹುದು. ಹೆಚ್ಚು ತಿನ್ನದಿದ್ದರೂ ತೂಕ ಹೆಚ್ಚಾಗುವ ಸಮಸ್ಯೆ ನಿಮಗೆ ಇದ್ದರೆ ಇದು ಟೆಸ್ಟೋಸ್ಟೆರಾನ್ ಕಡಿಮೆಯಾಗಿರುವ ಪರಿಣಾಮವಾಗಿರುತ್ತದೆ. ಎರಡನೇ ಪ್ರಶ್ನೆ, ಮಿಲಿಟರಿ ಸಂಶೋಧನೆಗಳಿಗೆ ಬಲ ಕೊಡುವ ಸಂಸ್ಥೆ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಎ ಮಹಾರಾಷ್ಟ್ರ, ಬಿ ಆಂಧ್ರಪ್ರದೇಶ್, ಸಿ ಕರ್ನಾಟಕ, ಡಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ. ಭಾರತದಲ್ಲಿ ರಕ್ಷಣಾ ಪಡೆಗಳಿಗೆ ಮೀಸಲಾಗಿರುವ ಸಂಶೋಧನಾ ಸಂಸ್ಥೆ DRDO. ಇದರ 11 ಪ್ರಯೋಗಾಲಯಗಳಲ್ಲಿ ಒಟ್ಟು 6 ಬೆಂಗಳೂರಿನಲ್ಲೇ ಕಾರ್ಯನಿರ್ವಹಿಸುತ್ತವೆ. ಸೇನೆಗೆ ಬುಲೆಟ್ ಪ್ರೂಫ್ ಜಾಕೆಟ್ನಿಂದ ಹಿಡಿದು ಬಾಂಬ್ ನಿಷ್ಕ್ರಿಯಗೊಳಿಸುವ ರೋಬೋಟ್ವರೆಗೂ ಸಂಶೋಧನೆಗಳು ಸಾಗುವಂತ ಕೇಂದ್ರ. ಇನ್ನು ದೇಶದ ಉದ್ದಗಲಕ್ಕೂ ಹರಡಿಕೊಂಡಿರುವ ರೇಡಾರ್ಗಳ ತವರು ಮನೆ ಬೆಂಗಳೂರು. ಎಲೆಕ್ಟ್ರಾನಿಕ್ಸ್ ಮತ್ತು ರೇಡಾರ್ ಅಭಿವೃದ್ಧಿ ಸಂಸ್ಥೆ ಸೈನ್ಯಕ್ಕೆ ಅಲ್ಲದೆ ನಾಗರಿಕ ವೈಮಾನಿಕ ಸೇವೆಗೆ ಅವಶ್ಯಕತೆ ಇರುವ ಹಲವು ವಿವಿಧ ಆಧುನಿಕ ರೇಡಾರ್ಗಳನ್ನು ತಯಾರಿಸುತ್ತಿದೆ. ಇನ್ನು ರೇಡಾರ್ಗಳು ಮತ್ತು ವೈಮಾನಿಕ ಸಂಬಂಧಿತ ಸಲಕರಣೆಗಳನ್ನು ತಯಾರಿಸುವ ಕಾರ್ಖಾನೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಇಲ್ಲಿ ತಯಾರಾದ ಸಾಧನ ಸಾಮಗ್ರಿಗಳು ರಷ್ಯಾ, ಇಟಲಿ, ಜರ್ಮನಿ, ಅಮೆರಿಕ ಮತ್ತು ಬ್ರಿಟನ್ನಿಗೂ ರಫ್ತು ಮಾಡಲಾಗುತ್ತದೆ. ಮೂರನೇ ಪ್ರಶ್ನೆ, ಬೇಸಿಗೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಅನ್ನು ಹೆಚ್ಚಾಗಿ ತಿನ್ನಬಾರದು ಎನ್ನುತ್ತಾರೆ? ಆಪ್ಷನ್ಸ್: ಎ ಬಾದಾಮಿ, ಬಿ ಗೋಡಂಬಿ, ಸಿ ಒಣದ್ರಾಕ್ಷಿ, ಡಿ ಪಿಸ್ತಾ. ಸರಿಯಾದ ಉತ್ತರ ಆಪ್ಷನ್ ಸಿ ಒಣದ್ರಾಕ್ಷಿ. ನೈಸರ್ಗಿಕ ಸಿಹಿ ಅಂಶ ಇರುವ ಒಣದ್ರಾಕ್ಷಿಯಲ್ಲಿ ಕಬ್ಬಿಣಾಂಶ, ಹೃದಯಕ್ಕೆ ನೇರವಾಗುವ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ನಾರಿನಾಂಶ ಅಗಾಧ ಪ್ರಮಾಣದಲ್ಲಿದ್ದು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದರೆ ಬೇಸಿಗೆಯ ಸಮಯದಲ್ಲಿ ಒಣದ್ರಾಕ್ಷಿ ಸೇವನೆಯ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ವಾಸ್ತವವಾಗಿ ಒಣದ್ರಾಕ್ಷಿಗಳು ಉಷ್ಣದ ಸ್ವಭಾವವನ್ನು ಹೊಂದಿರುತ್ತವೆ. ಆದ್ದರಿಂದ ನೀವು ಅದನ್ನು ಹಸಿಯಾಗಿ ತಿಂದರೆ ನಿಮ್ಮ ದೇಹದ ಉಷ್ಣತೆಯು ಹೆಚ್ಚಾಗಬಹುದು. ಹೀಗಾಗಿ ಈಗಾಗಲೇ ಉಷ್ಣದ ಸಮಸ್ಯೆ ಇರುವವರು ಆದಷ್ಟು ಬೇಸಿಗೆಯಲ್ಲಿ ಒಣದ್ರಾಕ್ಷಿ ಸೇವನೆಯ ವಿಚಾರದಲ್ಲಿ ಎಚ್ಚರ ವಹಿಸಬೇಕು. ನಾಲ್ಕನೇ ಪ್ರಶ್ನೆ, ಮಧುಮೇಹ, ಬಿಪಿಯಂತಹ ಕೆಲವು ರೋಗಗಳಂತೆಯೇ ಭಾರತದಲ್ಲಿ ಸಾಮಾನ್ಯವಾಗಿ ಹೆಚ್ಚುತ್ತಿರುವ ಮತ್ತೊಂದು ರೋಗ ಯಾವುದು? ಆಪ್ಷನ್ಸ್: ಎ HIV, ಬಿ ಅಸ್ತಮಾ, ಸಿ ಇರುಳು ಕುರುಡು, ಡಿ ಬಂಜೇತನ. ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ತಮಾ. ಇಂದಿನ ದಿನಗಳಲ್ಲಿ ಅಸ್ತಮಾ ಸಮಸ್ಯೆ ಎನ್ನುವುದು ಕೇವಲ ದೊಡ್ಡವರನ್ನು ಮಾತ್ರವಲ್ಲ, ಮಕ್ಕಳಲ್ಲಿಯೂ ಕೂಡ ಕಾಣಿಸಿಕೊಳ್ಳುತ್ತಿದೆ. ಪ್ರಮುಖವಾಗಿ ಉಸಿರಾಟ ವ್ಯವಸ್ಥೆಯಲ್ಲಿ ಏರುಪೇರು ಉಂಟಾಗಿ ಕ್ರಮೇಣವಾಗಿ ಅದು ಅಸ್ತಮಾ ಸಮಸ್ಯೆಯಾಗಿ ಬದಲಾಗುತ್ತದೆ. ಇನ್ನು ಕೆಲವರಿಗೆ ಕೆಮ್ಮಿನ ಸಮಸ್ಯೆ ಶುರುವಾಗಿ ಕೊನೆಗೆ ಇದು ಅಸ್ತಮಾ ಸಮಸ್ಯೆಗೆ ತಿರುಗುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯ ದತ್ತಾಂಶವು ಭಾರತದಲ್ಲಿ ಪ್ರತಿ ವರ್ಷ 1 ಲಕ್ಷಕ್ಕೂ ಹೆಚ್ಚು ಹೊಸ ಅಸ್ತಮಾ ರೋಗಿಗಳು ಕಂಡುಬರುತ್ತಾರೆ ಎಂದು ತೋರಿಸುತ್ತದೆ. ಇದರಲ್ಲಿ ಈ ಸಮಸ್ಯೆಯಿಂದ ಬಳಲುತ್ತಿರುವ ಮಕ್ಕಳು ಸಂಖ್ಯೆ ಹೆಚ್ಚು. ಕೆಲವೊಮ್ಮೆ ಅಸ್ತಮಾ ಕೂಡ ಜನ್ಮಜಾತಕವಾಗಿರುತ್ತದೆ. ಅದರ ಚಿಕಿತ್ಸೆಯಲ್ಲಿ ನಿರ್ಲಕ್ಷ್ಯವು ಜೀವಕ್ಕೆ ಅಪಾಯಕಾರಿಯಾಗಬಹುದು. ಐದನೇ ಪ್ರಶ್ನೆ, 2 ಮಿಲಿಯನ್ಗಿಂತಲೂ ಹೆಚ್ಚು ನರತುದಿಗಳಿರುವ ದೇಹದ ಭಾಗ ಯಾವುದು? ಆಪ್ಷನ್ಸ್: ಎ ಮೆದುಳು, ಬಿ ಎದೆ, ಸಿ ಪಾದ, ಡಿ ಹೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾದ. ಪಾದಗಳಲ್ಲಿ 2 ಮಿಲಿಯನ್ಗಿಂತಲೂ ಹೆಚ್ಚು ನರತುದಿಗಳಿವೆ. ಅಲ್ಲದೆ ಜೀರ್ಣಕ್ರಿಯೆ, ದೃಷ್ಟಿ, ರೋಗನಿರೋಧಕ ಶಕ್ತಿ, ಸ್ನಾಯುಗಳ ಶಕ್ತಿ ಮತ್ತು ರಕ್ತ ಪರಿಚಲನೆ ಮುಂತಾದ ಜೈವಿಕ ಕಾರ್ಯಗಳನ್ನು ನಿಯಂತ್ರಿಸುವ 6 ಪ್ರಮುಖ ಮರ್ಮ ಅಂಶಗಳಿವೆ. ಇದು ನಿದ್ರೆಯನ್ನು ಸುಧಾರಿಸುತ್ತದೆ ಮತ್ತು ದೃಷ್ಟಿಯನ್ನು ಸಹ ಸುಧಾರಿಸುತ್ತದೆ. ಆರನೇ ಪ್ರಶ್ನೆ,
ಮಲೇರಿಯಾ ರೋಗ ಬಂದ ವ್ಯಕ್ತಿ ಯಾವ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್: ಎ ಹಳದಿ ಕಣ್ಣು, ಬಿ ಅತಿಯಾದ ಚಳಿ, ಸಿ ಮೈಕೈ ನೋವು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಒಬ್ಬ ವ್ಯಕ್ತಿಗೆ ಮಲೇರಿಯಾ ಬಂದಾಗ ಅವನ ಕೈ, ಕಾಲು ಮತ್ತು ಕೀಲುಗಳಲ್ಲಿ ತೀವ್ರವಾದ ನೋವು ಉಂಟಾಗುತ್ತದೆ. ಕಣ್ಣಿನ ಪಾಪೆಯ ಬಣ್ಣ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ತೀವ್ರ ಜ್ವರ ಬರುತ್ತದೆ ಮತ್ತು ತಲೆನೋವು ಕೂಡ ಬರುತ್ತದೆ. ರೋಗಿಯು ದೌರ್ಬಲ್ಯವನ್ನು ಅನುಭವಿಸುತ್ತಾನೆ. ಮಲೇರಿಯಾ ಬಂದಾಗ ದೇಹದಲ್ಲಿ ರಕ್ತದ ನಷ್ಟವಾಗುತ್ತದೆ. ಮಲೇರಿಯಾ ರೋಗಿಗೆ ತುಂಬಾ ಚಳಿ ಇರುತ್ತದೆ. ಅದು ನಡುಕಕ್ಕೆ ಕಾರಣವಾಗುತ್ತದೆ. 7ನೇ ಪ್ರಶ್ನೆ. ಪುರುಷರು ಸೊಂಟಕ್ಕೆ ಕಪ್ಪು ದಾರವನ್ನು ಕಟ್ಟುವುದರಿಂದ ಯಾವ ಸಮಸ್ಯೆ ಬರುವುದಿಲ್ಲ? ಆಪ್ಷನ್ಸ್: ಎ ಹರ್ನಿಯಾ, ಬಿ ವೀರ್ಯಾಣು ಕೊರತೆ, ಸಿ ನರದೌರ್ಬಲ್ಯ, ಡಿ ಪ್ರಾಸ್ಟೇಟ್ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಹರ್ನಿಯಾ. ಪುರುಷರು ಕಪ್ಪು ದಾರವನ್ನು ಸೊಂಟಕ್ಕೆ ಕಟ್ಟುವುದರಿಂದ ಹರ್ನಿಯಾ ಅಂದರೆ ಅಂಡವಾಯು ಎಂಬ ಸಮಸ್ಯೆಯಿಂದ ದೂರವಿಡುತ್ತದೆ. ಬೆನ್ನು ಮೂಳೆಯ ಆರೋಗ್ಯಕ್ಕೂ ಕೂಡ ಉತ್ತಮ. ಸೊಂಟ ಒಂದು ರೀತಿಯ ಭದ್ರತೆಯನ್ನು ನೀಡುತ್ತದೆ. ಗಂಡು ಮಕ್ಕಳು ಸೊಂಟಕ್ಕೆ ದಾರವನ್ನು ಕಟ್ಟುವುದರಿಂದ ಯಾವುದೇ ರೀತಿಯ ದುಷ್ಟ ಶಕ್ತಿಗಳು, ಕೆಟ್ಟ ದೃಷ್ಟಿಗಳು ಬೀಳುವುದಿಲ್ಲ ಎಂಬ ನಂಬಿಕೆ ಇದೆ. ದೇಹದ ತೂಕವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಸಹಾಯವಾಗುತ್ತದೆ. ಗಂಡು ಮಕ್ಕಳು ಸೊಂಟಕ್ಕೆ ಕಪ್ಪು ಅಥವಾ ಕೆಂಪು ದಾರವನ್ನು ಕಟ್ಟುವುದರಿಂದ ದೇಹದಲ್ಲಿ ವಾತ, ಪಿತ್ತ ಮತ್ತು ಕಫವನ್ನು ಸರಿದೂಗಿಸುತ್ತದೆ. 8ನೇ ಪ್ರಶ್ನೆ. ವಾರಕ್ಕೆ 2 ಬಾರಿ ಯಾವುದನ್ನು ತಿನ್ನುವುದರಿಂದ ಹೃದಯಾಘಾತವಾಗುವುದಿಲ್ಲ? ಆಪ್ಷನ್ಸ್: ಎ ಮೇಕೆ ಮಾಂಸ, ಬಿ ಮೀನು, ಸಿ ಹಂದಿ ಮಾಂಸ, ಡಿ ಏಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮೀನು. ಮೀನು ಒಮೆಗಾ 3 ಕೊಬ್ಬಿನಾಮ್ಲಗಳಿಂದ ಸಮೃದ್ಧವಾಗಿದ್ದು ವಾರಕ್ಕೆ 2 ಬಾರಿಯಾದರೂ ಇದನ್ನು ತಿನ್ನುವುದರಿಂದ ಹೃದಯದ ಆರೋಗ್ಯಕ್ಕೆ ಉತ್ತಮ ಎನ್ನಲಾಗುತ್ತದೆ. ಮೀನು ತಿನ್ನುವುದು ಕೊಲೆಸ್ಟ್ರಾಲ್ ಪ್ರೊಫೈಲ್ ಅನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. LDL ಅಪಧಮನಿಗಳಲ್ಲಿ ಪ್ಲೇಕ್ ನಿರ್ಮಾಣದಿಂದಾಗಿ ರಕ್ತದ ಹರಿವು ಕಡಿಮೆಯಾಗುತ್ತದೆ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳ ಸಾಧ್ಯತೆ ಹೆಚ್ಚಾಗುತ್ತದೆ. ಆರೋಗ್ಯಕರ ಕೊಲೆಸ್ಟ್ರಾಲ್ ಸಮತೋಲನವು ಹೃದಯದ ಆರೋಗ್ಯಕ್ಕೆ ಮುಖ್ಯವಾಗಿದೆ ಮತ್ತು ಮೀನು ನೈಸರ್ಗಿಕವಾಗಿ ಇದನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಮೀನು ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಉತ್ತೇಜಿಸುವ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ನಿಗ್ರಹಿಸುವ ರೀತಿಯಲ್ಲಿ ನಮ್ಮ ಆಹಾರದಲ್ಲಿ ಸೇರಿಸುವುದು ಮುಖ್ಯ ವಿಷಯವಾಗಿದೆ. 9ನೇ ಪ್ರಶ್ನೆ. ಪ್ರಸ್ತುತದ ಭಾರತ-ಪಾಕಿಸ್ತಾನ್ ಯುದ್ಧದಲ್ಲಿ ಬೆಂಗಳೂರಿನಲ್ಲಿ ತಯಾರಿಸಲಾದ ಯಾವ ಯುದ್ಧ ಸಲಕರಣೆ ಬಳಕೆಯಾಗಿದೆ? ಆಪ್ಷನ್ಸ್: ಎ ಆತ್ಮಹತ್ಯಾ ಡ್ರೋನ್, ಬಿ ಕಾಮಿಕಾಜ್ ಡ್ರೋನ್, ಸಿ ಮಾರುತ್, ಡಿ ಜಿನ್ಯಾಟ್ ಏರ್ಕ್ರಾಫ್ಟ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡಲು ಭಾರತೀಯ ಸಶಸ್ತ್ರ ಪಡೆಗಳು ಬಳಸಿದ ಯುದ್ಧ ಸಾಮಗ್ರಿಗಳಲ್ಲಿ ಆತ್ಮಹತ್ಯಾ ಡ್ರೋನ್ ಅಥವಾ ಕಾಮಿಕಾಜ್ ಡ್ರೋನ್ಗಳು ಬೆಂಗಳೂರಿನಲ್ಲಿ ತಯಾರಿಸಲ್ಪಟ್ಟಿವೆ. ಇವುಗಳು ಸೂಚಿತ ಗುರಿಗಳನ್ನು ತಲುಪಿ ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ಯುದ್ಧ ವೇಳೆ ಭಾರೀ ಪರಿಣಾಮ ಬೀರಬಲ್ಲ ಸಾಧನಗಳು ಇವಾಗಿವೆ. ಯುದ್ಧದ ಸಂದರ್ಭದಲ್ಲಿ ವಿಶೇಷ ಪಾತ್ರ ವಹಿಸುವ ಆತ್ಮಹತ್ಯಾ ಅಥವಾ ಕಾಮಿಕಾಜ್ ಡ್ರೋನ್ಗಳು ಎಂದು ಕರೆಯಲಾಗುವ ಈ ಸಾಧನಗಳು ಬೆಂಗಳೂರು ಮೂಲದ ಖಾಸಗಿ ಕಂಪನಿಯು ಅಭಿವೃದ್ಧಿಪಡಿಸಿದೆ. ಇಸ್ರೇಲ್ನ ಮಿಲಿಟರಿ ತಂತ್ರಜ್ಞಾನ ಕಂಪನಿ ಜೊತೆಗೆ ಜಂಟಿಯಾಗಿ ಈ ಸಾಧನ ತಯಾರಿಸಿದೆ. ಈ ಡ್ರೋನ್ ಸಾಧನಗಳು ಸ್ವಯಂ ಆಗಿ ಕಾರ್ಯನಿರ್ವಹಿಸಬಲ್ಲ, ಅಂದರೆ ಮಾನವರಹಿತ ವೈಮಾನಿಕ ವಾಹನ ವ್ಯವಸ್ಥೆ ಹೊಂದಿವೆ. ವಿಮಾನದಿಂದಲೇ ಹಾರಲು ಬಿಟ್ಟರೆ ಸಾಕು, ಗೊತ್ತುಪಡಿಸಿದ ಗುರಿ ತಲುಪಿ ಹಾನಿ ಮಾಡಬಲ್ಲ ಶಕ್ತಿ ಹೊಂದಿವೆ. ಇವುಗಳು ನಿಖರ ಕಾರ್ಯಕ್ಷಮತೆ ಹೊಂದಿರುವ ಕಾರಣಕ್ಕೆ ಯುದ್ಧಗಳಲ್ಲಿ ಹೆಚ್ಚಿನ ಬಳಕೆಯಾಗುತ್ತವೆ ಎಂದು ಹೇಳಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.